ವೇಷಭೂಷಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ ತಾನೆ? ನಾಳೆ ಹಬ್ಬ ಅಲ್ವಾ? ಸೊ ಹಬ್ಬಕ್ಕಿಂತ ಮುಂಚೆನೆ ಸ್ವಲ್ಪ ಡ್ರೆಸ್ಸಿಂಗ್ ಅಪ್ ಮಾಡ್ಕೊಂಡು ಪ್ರಾಕ್ಟೀಸ್ ಸೆಷನ್ ನಡೀತಾ ಇದೆ. ಅಡಿಗೆ ವಿಷಯದಲ್ಲಿ ನೋ ಪ್ರಾಕ್ಟೀಸ್ ಸೆಷನ್, ಎಲ್ಲ ಎಕ್ಸ್ಪರ್ಟ್ಸ್ ಇಲ್ಲಿ ಬರೋದು. ನಮ್ಮ ಸ್ಟಾರ್ ಸವಿರುಚಿಗೆ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಇವತ್ತು ನಮ್ಮ ಈ ಸ್ಟಾರ್ ಸವಿರುಚಿ ಅಡಿಗೆ ಮನೆಗೆ ಯಾರು ಬರ್ತಿರೋದು ಅಂದ್ರೆ ಟಿಂಪಲ್ ಬ್ಯೂಟಿ ಅಂತ ಕರಿಬೋದಪ್ಪ. ಇನ್ನೇನ್ ಹೇಳಿ, ಇವ್ರು ಎಲ್ಲರ ಹಾಟ್ ಫೇವ್ರೆಟ್. ಇನ್ಫ್ಯಾಕ್ಟ್ ಪ್ರತಿದಿನ ಇವರು ನಿಮ್ ಮನೆಗ್ ಬರ್ತಾರೆ. ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಅಚ್ಚುಮೆಚ್ಚಿನ ಅಗ್ನಿ ಸಾಕ್ಷಿಯ ಸನ್ನಿಧಿ, ಎಸ್, ಏಕೈಕ ವೈಷ್ಣವಿ. ಬರ್ಮಾಡ್ಕೊಳ್ಳೋಣ. ವೈಶು, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. Hi. ವಾಟ್ ಇಸ್ ದಿಸ್ ಕೋಇನ್ಸಿಡೆನ್ಸ್? Oh my god. ನೋಡಮ್ಮ, ನಿನ್ನ ಮೀಟ್ ಮಾಡಕ್ಕಿಂತ ಮುಂಚೆನೆ ನಾವಿಬ್ರು ಸೋಲ್ ಸಿಸ್ಟರ್ಸ್ ತರ ಮ್ಯಾಚಿಂಗ್. I know. ಅಲ್ವಾ? Hi. ಹಾಯ್. ಪಟಾಕಿ ಶ್ರುತಿ. ಎಸ್, ನಾಳೆಯಿಂದ ನಮ್ಮ ಹಬ್ಬನೇ ಶುರು ಆಗ್ತಿದೆ. ಹೌದು, ನಿಮ್ ಹಬ್ಬ ಪಟಾಕಿ. ಸೊ ಇಬ್ರು ಜೊತೆಗೆ ಸೇರ್ಕೊಂಡು ದೀಪಾವಳಿನ ಸ್ವಲ್ಪ ಡಿಫ್ರೆಂಟ್ ಆಗಿ ಆಚರಿಸೋಣ. ಓಕೆನಾ? ಓಕೆ, ಡನ್. ಸೊ ಶುರು ಮಾಡೋಣ ಇವತ್ತು ಸ್ಪೆಷಲ್ ಅಡ್ಗೆಯಿಂದ. ಯಾರ ಕೈ ರುಚಿ ಟೇಸ್ಟ್ ಮಾಡ್ತಾ ಇದೀವಿ? ಓಕೆ, ಇವತ್ತು ನನ್ ಕಸಿನ್, ಅದೇ ನನ್ನ ಅಕ್ಕ ಬರ್ತಿದ್ದಾರೆ. ಸೊ ಅವ್ರನ್ನ ಕರೆಯೋಣ. ಅಕ್ಕ ಅಂದ್ರೆ ಹೆಂಗೆ? ಕಸಿನು ಅಮ್ಮ ಸೈಡ್ ಅಕ್ಕನ ಅಥವಾ ಅಪ್ಪ ಸೈಡ್ ಅಕ್ಕ? ಅಪ್ಪ ಸೈಡ್ ಅಕ್ಕ. ಓಕೆ, ಅಪ್ಪ ಸೈಡ್ ಅಕ್ಕ. ಸೊ ನಮ್ಮ ವೈಶುದು ಸಿಸ್ಟರ್ ಏನ್ ಹೆಸರು? ದಿವ್ಯಾ ಶ್ರೀಜಿತ್. ಸೊ ದಿವ್ಯಾನ ದಿವ್ಯಮಯವಾಗಿ ಬರ್ಮಾಡ್ಕೊಳ್ಳೋಣ. ದಿವ್ಯಾ, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಬನ್ನಿ ಬನ್ನಿ ಬನ್ನಿ. ನಾಳೆ ಇನ್ಫ್ಯಾಕ್ಟ್ ಹಬ್ಬ, ಬಟ್ ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಾ ಇದೀವಿ. ಸೊ ಇನ್ ಅಡ್ವಾನ್ಸ್ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಥ್ಯಾಂಕ್ ಯು. ನನಗ್ ವಿಶ್ ಮಾಡ್ಲೇಬೇಕು ನೀವು. ಯಾಕೆ ಹೇಳಿ? ಅದ ಅವ್ರ ಹಬ್ಬ, ಅದಕ್ಕೆ ನನ್ನ ಹಬ್ಬ ಅಲ್ವಾ? ನಾನೇ ಪಟಾಕಿ. ಕಲರ್ 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 ಅಂತ ನಮ್ಮ ಕಲರ್ಸ್, ಕನ್ನಡದ ಕಲರ್ಸ್ ತರನೇ ಇಲ್ಲಿ ಕಲರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ನಾನು ಖೀರ್ ಮಾಡ್ತಾ ಇದ್ದೀನಿ, ಖೋವಾ ಖೀರ್. ಖೋವಾ ಖೀರ್ ಕೇಳಕ್ಕೆ ಒಂಥರ ಅನ್ಸ್ತಾ ಇದೆ ಅಲ್ಲ? ಮೌತ್ ವಾಟರಿಂಗ್. ವೈಶು, ಐ ಥಿಂಕ್ ಚಿಕ್ಕ ವಯಸ್ಸಿಂದಾನು ಅಕ್ಕ ಮಾಡಿರೋ ಅಡ್ಗೆನ ಟೇಸ್ಟ್ ಮಾಡ್ತಾನೆ ಬೆಳ್ದಿರ್ತೀಯ ನೀನು. ಹೌದು, ಡೆಫಿನೆಟ್ಲಿ. ಅದು ಇವ್ರಂತೂ ಸೂಪರ್ ಆಗಿ ಮಾಡ್ತಾರೆ ಅಡಿಗೆ. ಹೌದಾ? ಸೊ ದಟ್ ಮೀನ್ಸ್ ಇವ್ರ ಕೈ ರುಚಿ ನಾವು ಟೇಸ್ಟ್ ಮಾಡ್ಬೇಕಲ್ವಾ? ಪ್ಲೀಸ್ ಮಾಡೋಣ. ಶುರು ಮಾಡೋಣ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನೆಲ್ಲ ಬೇಕು ಅಂತ ಹೇಳ್ಬಿಡಿ. 1 ರೌಂಡ್. ರೈಸ್, ಅಕ್ಕಿ. ಇದನ್ನ ನೆನ್ಸಿಟ್ಕೊಂಡಿದ್ದೀರಾ? ಜಸ್ಟ್ 1 hour ಸೋಪ್ ಮಾಡಿ ಇಟ್ರೆ ಸಾಕು. ಸೊ ನಮ್ಮ ದಾವತ್ ಬಾಸ್ಮತಿ ಅಕ್ಕಿನ 1 hour ಚೆನ್ನಾಗಿ ಸೋಪ್ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಆಮೇಲೆ ಸಕ್ಕರೆ, ಹಾಲು, ಕೋವಾ, ಕ್ಯಾಶು, ದ್ರಾಕ್ಷಿ, ಕಲರ್ ಸ್ವಲ್ಪ. ಓಕೆ, ನನ್ನ ಫೇವ್ರೆಟ್ ಗೋಡಂಬಿ ಇದೆ. ಓಕೆ, ಇವಾಗ ಏನ್ ಮಾಡೋಣ? ಇವಾಗ ಫಸ್ಟ್ ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಓಕೆ, ಇಷ್ಟು ಅಕ್ಕಿ ಹಾಕೊಳ್ತಾ ಇದೀವ? 1 ಕಪ್. ಓಕೆ, ನೀರಲ್ಲಿ ನೆನ್ಸಿರೋದ್ರಿಂದ ಬೇಗ ಬೇಯುತ್ತೆ. ಹಾಲನ್ನು ಹಾಕೋಬೇಕು. ಓಕೆ, ಸೊ ಇದನ್ನ ಹಾಲಲ್ಲೇ ಬೇಯಿಸ್ಬೇಕು ನಾವು. ಹೌದು, ವೆರಿ ನೈಸ್. ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಬೇಕು. ಓಕೆ, ಇದೊಂದು ಅರ್ಧ ಲೀಟರ್ ಹಾಲು ಇರುತ್ತಾ? ಇರ್ಬೇಕು, ಅರ್ಧ ಲೀಟರ್ ಹಾಲು. ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೋಣ. ಓಕೆ, ಇಲ್ಲಿದೆ. ಸಾಕಾ? ಪರ್ಫೆಕ್ಟ್. ಇದಕ್ಕೆ ಇವಾಗ ಸಕ್ಕರೆ ಹಾಕ್ಬೇಕಾ? ಇಲ್ಲ, ಇದಾದ್ಮೇಲೆ ಹಾಕ್ಬೇಕು. ಆಮೇಲೆ ಸಕ್ಕರೆ ಹಾಕ್ಬೇಕು. ಓಕೆ, ಸೊ ಈ ಕುಕ್ಕರ್ ಎಷ್ಟು ಸತಿ ಕೂ ಅನ್ಬೇಕು? ಒಂದು 2 to 3 ವಿಸಿಲ್ಸ್ ಆದ್ರೆ ಇಟ್ ವಿಲ್ ಬಿ ಡನ್ ಅಂತ ಅರ್ಥ. ಕುಕ್ಕರ್ ಕೂ ಅನ್ನಕ್ಕೆ ಟೈಮ್ ಇದೆ. ಈ ಗ್ಯಾಪ್ ಅಲ್ಲಿ ನಮ್ ವೈಶು ಚೈಲ್ಡ್ಹುಡ್ ಬಗ್ಗೆ ಮಾತಾಡೋಣ. ಸೊ ಟೆಲ್ ಮಿ ವೈಶು, ನೀನು ಇಷ್ಟಿದ್ದಾಗ ಲೈಫ್ ಹೇಗಿತ್ತು ನಿಂದು? ಸೂಪರ್ ಆಗಿತ್ತು, ಯಾಕಂದ್ರೆ ನಂಗೆ ನೆನಪೇ ಇಲ್ಲ ಅಂತ. ನಮಗ್ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ ದಟ್ ವೈಶುಗೆ ಅಂದ್ರೆ ಇರುವಾಗ ಜಸ್ಟ್ 9 months ಇರುವಾಗ್ಲೇ ಟುಕ್ 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 ಟುಕು ಅಂತ ನಡಕ್ ಶುರು ಮಾಡ್ಬಿಟ್ಟಿದ್ಲಂತೆ. ಹೌದು, ಬೇಗ ನಡೀತಾ ಇದೆ. ಆಮೇಲೆ ಬೇಗ ಮಾತ್ ಕಲ್ತೆ. 9 months ಅಪ್ಪ ಅಮ್ಮ ಅದನ್ನೆಲ್ಲ ಕ್ಲಿಯರ್ ಆಗಿ ಮಾತಾಡ್ತಿದ್ದೆ. 1.5 ವರ್ಷಕ್ಕೆ ನಾರ್ಮಲ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿ. ಯು ಮೀನ್ ಟು ಸೇ ಒಂದು 3 year old ಚೈಲ್ಡ್ ಹೇಗಿರ್ತಿತ್ತೋ ನೀನು 1 yearಗೆ ಹತ್ರ ಇದ್ದೆ. ಹೌದು, ಸ್ವಲ್ಪ ಫಾಸ್ಟ್ ಅಂಡ್ ಫ್ಯೂರಿಯಸ್. ಆಮೇಲೆ ಇನ್ನೇನೆಲ್ಲ ನೆನಪಿದೆ ಚೈಲ್ಡ್ಹುಡ್ ಅಂದ್ರೆ? ಇಟ್ ವಾಸ್ ಬ್ಯೂಟಿಫುಲ್. ಜಾಸ್ತಿ ನಮ್ ತಾಯಿ ಜೊತೆನೆ ಇರ್ತಿದ್ದೆ. ಆಮೇಲೆ ಇವ್ರ ಜೊತೆ ಎಲ್ಲ ಸೇರ್ತಾನೆ ಇರ್ಲಿಲ್ಲ. ಹೌದು, ಅದ್ ದೊಡ್ಡವಳು ಆಗ್ತಾ 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 ಕನೆಕ್ಷನ್ ಜಾಸ್ತಿ ಆಯ್ತು. ನಾನು ಒಬ್ಳೆ ಆಟ ಆಡ್ತಿದ್ದೆ, ಸೈಲೆಂಟ್ ಆಗಿರ್ತಿದ್ದೆ, ಬಟ್ ತುಂಬಾ ತರಲೆ ಮಾಡ್ತೀನಿ. ಅದ್ ಯಾರಿಗೂ ಗೊತ್ತಾಗಲ್ಲ ಅಷ್ಟೇ ಅಲ್ವಾ? ನೋಡಕ್ ಒಂಥರ ಫುಲ್ ಗೊಂಬೆ ತರ ಕ್ವೈಟ್ ಆಗಿದೆ.
ಬಟ್ ಕೀ ಕೊಟ್ರೆ ಬೇಜಾನ್ ಕೆಲಸ ಎಲ್ಲ ಮಾಡ್ತೀಯ. ಕೀ ಏನ್ ಬೇಕಾಗಿಲ್ಲ, ಕೀ ಹಂಗೆ ಕೊಡ್ದೇನೆ ಎಲ್ಲ ಮಾಡ್ದೆ ನೀನು. ಚೆಕ್ ಮಾಡ್ತಾ ಇದೀನಿ, ಇದೆಲ್ಲೂ ಪೆನ್ಸಿಲ್ ಇಲ್ಲ ತಾನೆ ನಮ್ ಸೆಟ್ ಅಲ್ಲಿ. ಯಾಕೆ? ಅಷ್ಟೇ ಮತ್ತೆ ಸ್ಟಾರ್ ಸವಿರುಚಿ ಅರಮನೆ ವಿಲ್ ಬಿಕಮ್ ಲೈಕ್ ಅ ಗೋಡೌನ್. ಇದು ಗೊತ್ತಾಯ್ತಾ? ಫುಲ್ ಗೋಡೆ ಮೇಲೆಲ್ಲ ಗಿಚ್ಚಿ 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 ಫುಲ್ ಗೋಡೆ ಶೇಪ್ ಅನ್ನೇ ಚೇಂಜ್ ಮಾಡ್ಬಿಡ್ತಾರಲ್ಲ. ಹೌದು, ನಮ್ ತಾಯಿ ಯಾವಾಗ್ಲೂ ಬೈತಾ ಇರೋರು, ಗೋಡೆ ಮೇಲೆ ಗೀಚ್ಬೇಡ, ಅದು ಒಳ್ಳೇದಲ್ಲ, ಚೆನ್ನಾಗ್ ಕಾಣಲ್ಲ ಅಂತ. ಎಲ್ಲ ಚಿಕ್ಕ ಮಕ್ಳು ಮಾಡ್ತಾರೆ ಒಪ್ಕೊಳ್ತೀನಿ, ಆದ್ರೆ ದೊಡ್ಡ ಹುಡುಗಿ ಆದ್ಮೇಲೂ ಇದೇ ಕೆಲಸ ದೊಡ್ಡ ಹುಡುಗಿ ಅಂದ್ರೆ ಒಂದ್ 6 ವರ್ಷ 7 ವರ್ಷ ಆಗಿತ್ತಪ್ಪ ಅಷ್ಟೇ. ಒಣ ಬೆಟ್ ಇವಾಗ ನಿನ್ ಪೆನ್ಸಿಲ್ ಕೊಟ್ರೇನು ನೀವು ಗಿಚ್ತೆ ಗೋಡೆ ಮೇಲೆ. ಕೈ ಸ್ವಲ್ಪ ಹೋಗ್ತಾ ಇದೆ ಅಲ್ವಾ ಅಲ್ವಾ ನೋಡ್ ಹಿಂಗೆ. ಹೌದು ಹೌದು, ಆರ್ಟಿಸ್ಟೇ ಆಗ್ಬೋದಾಗಿತ್ತಪ್ಪ. ಚಿತ್ರಕಲಾ. ಅವು ಏನ್ ಇಮ್ಯಾಜಿನೇಷನ್ ಅಂತೀರಾ, ಮನೆ ಪಕ್ಕ ಗಿಡ, ಗಿಡ ಪಕ್ಕ ಅದೇನೋದು ಬರ್ಡ್ಸು, ಕೆಳಗ್ ರಿವರ್ ಹರಿಯೋದು, ಅದ್ರೊಳಗ್ ಕ್ರಾಕಡೈಲು, ಇನ್ನೊಂದೇನೋ ಡಕ್ಕು, ಸ್ಪ್ಯಾಟ್ ಎಲ್ಲ ಬಂದ್ಬಿಡ್ತಾ ಇತ್ತು. ಹೌದಾ? ಆತರ ಇಮ್ಯಾಜಿನೇಷನ್ ನಂದು. ಓಕೆ, ಬಟ್ ಸಾಮಾನ್ಯವಾಗಿ ಗೋಡೆ ಮೇಲೆ ಬರೆಯೋದು ಅಂದ್ರೆ ಹಿಂಗ್ ಬರಿತೀವಪ್ಪ, ಅದೇನದು ಹಿಂಗ್ ಬರೆಯೋದು ಗೋಡೆ ಮೇಲೆ? ಅಲ್ಲಿ ಬೈತಿರ್ತಾರಲ್ಲ, ಆಗ್ಲೇ ಬರಿತಾ ಇರೋದು. ಕೈಯಿಂದ ಹಿಡ್ಕೊಂಡ್ ಬರೀತಿದ್ಯಾ ನೀನು? ವೈಶು ಹಂಗ್ ಮಾಡ್ಬೇಡ ವೈಶು, ಗೋಡೆ ಹಾಳಾಗತ್ತೆ, ಮತ್ತೆ ರೀಪೇಂಟ್ ಮಾಡಿಸ್ಬೇಕು, ಮನೇಲೆಲ್ಲ ಬರೋರು ಏನ್ ಅನ್ಕೋತಾರೆ. ಇಲ್ಲ ಮಮ್ಮಿ ನಾನ್ ಮಾಡ್ತಿಲ್ಲ, ನಾನ್ ಏನು ಮಾಡ್ತಿಲ್ಲ ನೋಡಿ ಅಂತ ಹೇಳ್ತಾ ಹೇಳ್ತಾ ಗೋಡೆ ಮೇಲೆ ಎಂತ ಟ್ಯಾಲೆಂಟ್ ದಿವ್ಯಾ. ಗೋಡೆ ಮೇಲೆ ನೋಡ್ದೇನೆ ಗೀಚ ಟ್ಯಾಲೆಂಟ್ ನಮ್ ವೈಷ್ಣವಿಗಿದೆ. ದಿವ್ಯಾ ತುಂಬಾ ಸೈಲೆಂಟ್ ಆಗಿದ್ರ, ನೀವ್ ಹೇಳಿ ವೈಲೆಂಟ್ ವೈಶು ಬಗ್ಗೆ ಹೇಳಿ. ಚೈಲ್ಡ್ಹುಡ್ ಅಲ್ಲಿ ಅಷ್ಟೇನು ಕ್ಲೋಸ್ ಇರ್ಲಿಲ್ಲ ನಮ್ಮ ಹತ್ರ. ಸೊ ನಾನು ನಮ್ ಸಿಸ್ಟರ್ಸ್ ಎಲ್ಲ ಕುತ್ಕೊಂಡ್ ಮಾತಾಡುವಾಗ ಸೀಕ್ರೆಟ್ ಮಾತಾಡ್ತೀವಿ. ಸೊ ಇವಳು ಮಿಂಗಲ್ ಆಗಲ್ಲ. ಸೊ ಇವಳು ಮುಂದ್ಗಡೆ ಮಾತಾಡ್ತೀವಿ, ಹೋಗಿ ಹೋಗಿ ಚಾಡಿ ಹೇಳ್ಬಿಡ್ತಾಳೆ. ಚುಚ್ಚ ಬುದ್ಧಿ ಇದೆಯಾ? ಸೊ ಅವಾಗಿಂದ ಕಟ್ ಮಾಡ್ಬಿಟ್ವಿ ಇವಳನ್ನ. ಸೊ ಅದಾದ್ಮೇಲೆ ಇವಾಗ ಕ್ಲೋಸ್ ಆಗ್ಬಿಟ್ವಿ. ಸೊ ಎಷ್ಟು ಸತಿ ಅಡ್ಗೆ ಮಾಡ್ಕೊಟ್ಟಿದ್ರ ವೈಶುಗೆ? ಏನೇನ್ ಬೇಕು ಅಂತ ಕೇಳಿದಾಳೆ? ಬಯಕೆಗಳು ಕೇಳಿಲ್ಲ, ಬಟ್ ಇವ್ರ ಮನೆಗ್ ಬರುವಾಗ ನಾನು ಮಮ್ಮಿ ಎಲ್ಲ ಪ್ರಿಪೇರ್ ಮಾಡಿರ್ತೀವಲ್ಲ, ಸೊ ಅವಳಿಗೆ ಇಷ್ಟ ಆಗುತ್ತೆ. ನಮ್ಮ ಅಣ್ಣ ಮಾಡೋ ಡಿಶಸ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿ. ಹೌದಾ? ಎಂಟೈರ್ ಫ್ಯಾಮಿಲಿಯ ಕುಕ್ಸ್. ನಾನು ನಮ್ಮನ್ನ ನಾನ್ ವೆಜ್ ಚೆನ್ನಾಗಿ ಮಾಡ್ತೀವಿ, ಸೊ ಅದು ಅವಳಿಗೆ ಇಷ್ಟ ಆಗುತ್ತೆ. ನಾಳೆಯಿಂದ ಹಬ್ಬ ಶುರು. ಮೀನ್ಸ್ ನಾನ್ ವೆಜ್ ಬಗ್ಗೆ ಮಾತು ಆಡಂಗಿಲ್ಲ, ಬಾಯಿಗೆ ಜಿಪ್ಪು. ಅದು ಬೇಯ್ಲಿ ಹಾಲು, ಕೂ ಅಂತ ವಿಸಿಲ್ ಕೂಗ್ಲಿ, ಗ್ಯಾಪ್ ಅಲ್ಲಿ ಬೇರೆ ಏನಾದ್ರು ಮಾಡ್ಕೋಬೋದಾ ನಾವು? ಬೇರೆ ರೆಡಿ ಮಾಡ್ಕೊ. ಏನ್ ಮಾಡ್ಕೊಳ್ಳೋಣ? ಇದು ಸೋಕ್ ಮಾಡಿ ಇಡ್ಬೇಕು ಸ್ವಲ್ಪ ಹೊತ್ತು. ಓಕೆ ಓಕೆ, ಹಾಕ್ಬೋದು. ಸ್ವೀಟ್ ಬೇಕು. ನಿಮಿಷ ಇದ್ರಲ್ಲಿ ಏನೋ ಇದೆಯಲ್ಲ ಕೋ ಅಲ್ಲಿ, ಸುಮ್ನೆ ಕೋ ಹಾಕ್ಬಾರ್ದು, ನಾಲ್ಗೆ ಮೇಲೆ ಹಾಕೊಂಡ್ ಹಾಕ್ಬೇಕು. ಒಬ್ಬೊಬ್ರೆ ಹಂಗ್ ತಿನ್ಬಾರ್ದು, ಪಕ್ಕದಲ್ಲಿ ನಿಂತಿದ್ದೀನಿ ತಾನೆ. ಇದು ಮಾತ್ರ ಕೇಳಿಸಲ್ಲ ನಿಮ್ಗೆ. ತಗೋ ವೈಶು, ಒಪ್ಪನೇ ಮಿಕ್ಕಿರೋ ಪೀಸು ಬೇಕಾ ಬೇಡವಾ? ಸರಿ ಕೊಡಿ, ಸಾಕು. ಚೆನ್ನಾಗಿದೆ. ಇದಾಕಿ ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೋಬೇಕಾ? ಓಕೆ. ಸೊ ಫುಲ್ ಹಾಲನ್ನ ಹಾಕಕ್ ಹೋಗ್ಬೇಡಿ ಕುಕ್ಕರ್ ಅಲ್ಲಿ, ಸ್ವಲ್ಪ ಹಂಗೆ ಮಿಕ್ಸಿರಿ. ಅರ್ಧ ಲೀಟರ್ ಅಲ್ಲಿ ಅದ್ರಲ್ಲಿ ಒಂದಿಷ್ಟು ಬಟ್ಲಷ್ಟು ಸ್ವೀಟ್ ಖೋವಾನ ತಗೊಂಡು ಹಾಲಲ್ಲಿ ಮ್ಯಾಶ್ ಮಾಡ್ಕೊಳ್ಳಿ. ಹಾಲಲ್ಲಿ ಮ್ಯಾಶ್ ಮಾಡಿದ್ರೆ ಖೋವಾ ಏನಾಗತ್ತೆ ಗೊತ್ತಾ? ಹಾಲ್ ಖೋವಾ ಆಗತ್ತೆ. ಸ್ಲೋ ಮೋಷನ್. ಥ್ಯಾಂಕ್ ಯು. ಇದನ್ನೇನಂತ ಕರೀತಾರೆ? ಏನು? PJ ಅಂದ್ರೆ ಪಟಾಕಿ ಜೋಕ್. ವಾವ್, ಒಂದು ಐಸ್ ಕ್ರೀಮ್ ಹದಕ್ ಬಂದಿದೆ. ಸೂಪರ್. ಈ ತರ ಮಿಕ್ಸ್ ಮಾಡೋದೆಲ್ಲ ನಂಗೆ ತುಂಬಾ ಇಷ್ಟ. ವೈಷ್ಣವಿ, ನಿಂಗೆ ಇಷ್ಟನಾ ಇದೆಲ್ಲ ಮಿಕ್ಸಿಂಗ್ ಎಲ್ಲ? ಅದಷ್ಟೇ ಬರೋದು, ಅದಕ್ಕೆ ಇಷ್ಟ. ಅದು ಅಷ್ಟು ಮಾತ್ರ ಅಲ್ಲ, ವೈಷ್ಣವಿಗೆ ತಿನ್ನೋಕು ಬರತ್ತೆ. ಒಂದ್ ಪೆನ್ಸಿಲ್ ಕೊಟ್ರೆ ಅದನ್ನ ಹಿಂಗೆ ಮೆಂಡ್ ಮಾಡ್ತಾ ಇರೋದು, ಚೂಪ್ ಮಾಡೋದು, ಅದ್ ದೊಡ್ಡ ಪೆನ್ಸಿಲ್ ನ ಚಿಕ್ಕದ್ ಮಾಡ್ಕೊಂಡ್ ಹೋಗೋದು. ಒಂದ್ ಇರೇಸರ್ ಕೊಟ್ರೆ ಅದನ್ನ ಅಳ್ಸಿ 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 ಆ ಸೈಜನ್ ಚಿಕ್ಕದ್ ಮಾಡೋದು, ಮೂಗಲ್ ಇಟ್ಕೊಳ್ಳೋದು, ಅದೆಲ್ಲ ತುಂಬಾ ಇಷ್ಟ ಇತ್ತು. ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟ ಇತ್ತು. ಅದೇನದು ಆತರ ಆಸೆಗಳು? ಅದು ತುಂಬಾ ಹೇಳದ್ನಲ್ಲ, ತರ್ಲೆ ಯಾರಿಗೂ ಗೊತ್ತಾಗಲ್ಲ ಅಂತ. ನಾ ಒಬ್ಳೆ ಕುತ್ಕೊಂಡ್ ತರ್ಲೆ ಮಾಡ್ತಾ ಇರ್ತೀನಿ, ಬೇರೆ ಯಾರಿಗೂ ಹಿಂಸೆ ಕೊಡಲ್ಲ. ಹಿಂಸೆ. ಸೊ ಒಂದಿನ ಏನಾಯ್ತು, ಹೋಮ್ವರ್ಕ್ ಬರಿತಾ ಇದ್ದೆ. ಎರೇಸರ್ ತುಂಬಾ ಚಿಕ್ಕದಾಗ್ಬಿಟ್ಟಿತ್ತು ನನ್ನ ಕೈಗೆ ತುಂಬಾ ಪುಟ್ಟದಾಗಿತ್ತು. ಟಿವಿ ನೋಡ್ತಾ ಹಂಗೆ ಹೋಮ್ವರ್ಕ್ ಬರೀತಾ ಒಂದ್ಸತಿ ಮೂಗಲ್ ಹಾಕೊಂಡೆ. ಇರೇಸರ್ ನ ಮೂಗಲ್ ಹಾಕೊಂಡಿದ್ಯಾ ನೀನು? Oh my God, that's dangerous. I know, very dangerous. Please, ಚಿಕ್ಕ ಮಕ್ಳು ಇದನ್ನೆಲ್ಲ ಟ್ರೈ ಮಾಡ್ಲೇಬೇಡಿ. ನಾನ್ ಗೊತ್ತಿರ್ಲೆ ಟ್ರೈ ಮಾಡಿದ ಅದನ್ನ. ಸೊ ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಏನಾಯ್ತು ಅಂತ. ಮೂಗಲ್ ಹಾಕೊಂಡ್ರೆ ಮೂಗ್ ಕಟ್ ಮಾಡ್ಬೇಕಾಗತ್ತೆ, ಗೊತ್ತಾಯ್ತಾ? ಹೌದು. ಮುಂದೆ ಸೊ ಮೂಗಲ್ ಹಾಕೊಂಡೆ, ಅಂದ್ರೆ ಬಂತು. ಸರಿ, ನೆಕ್ಸ್ಟ್ ಟೈಮ್ ಬಂದ್ಬಿಡ್ತಲ್ಲ, ಇನ್ನೊಂದ್ಸತಿ ಹಾಕೊಳ್ಳೋಣ ಅಂತ ಇನ್ನೊಂದ್ಸತಿ ಟ್ರೈ ಮಾಡಿದೆ. ಮೇಲ್ಗಡೆ ಹೊಟ್ಟೋಯ್ತು. ಫುಲ್ ಟೆನ್ಷನ್, ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನನಗೆ ಟೆನ್ಷನ್ ಆಗ್ತಿದೆ ಕೇಳಿ. ಆಮೇಲೆ ಮಮ್ಮಿ ಹತ್ರ ಹೋದೆ, ಮಮ್ಮಿಗೆ ಹೇಳ್ದೆ. ವಿಸಿಲ್ಗೂ ಟೆನ್ಷನ್ ಆಗಿ ಕುಯ್ ಅಂತ ಇದೆ.
ಓಕೆ ಏನು ಆಗಿಲ್ಲ ಅವಳಿಗೆ, ಶಿ ಇಸ್ ಫೈನ್. ಮಮ್ಮಿ ಹತ್ರ ಹೋದೆ, ಮಮ್ಮಿ ಹತ್ರ ರಬ್ಬರ್ ಅಂತ. ಮಮ್ಮಿಗೆ ಹೇಳ್ದೆ, ಮಮ್ಮಿ ಮೂಗಲ್ ರಬ್ಬರ್ ಹಾಕೋಬಿಟ್ಟೆ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಅಂತಂದೆ. ಮಮ್ಮಿ ಅಂದ್ರು, ನಿಂಗೇನ್ ಅಷ್ಟು ಬುದ್ಧಿ ಇಲ್ವಾ ಅಂತಂದ್ರು. ಅದ್ ಏನ್ ಮಾಡಿದ್ರು ಬರ್ತಿಲ್ಲ. ಆಮೇಲೆ ಮಮ್ಮಿ ಏನ್ ಮಾಡಿದ್ರು, ಕೈ ಹಿಂಗ್ ತಿರುಗ್ಸಿ ಒಂದ್ ಬೆನ್ ಮೇಲೆ ಹಿಂಗ್ ಕೊಟ್ರು. ಅವಾಗ ಮೂಗಿಂದ ಆಚೆ ಬಂತ? ಇಲ್ಲ, ಹೇಳ್ತಾ ಇದೀನಲ್ಲ, ಬಂದಿಲ್ಲ. ಆಮೇಲೆ ಹಿಂಗ್ ತಿರುಗ್ಸಿ ಹಿಂಗ್ ಕೊಟ್ರ, ಅವ್ರ ಬಳೆ ಹಾಕೊಂಡಿದ್ರಲ್ಲ, ಗಾಜಿನ ಬಳೆ, ಅದು ಒಡ್ದು ಇಲ್ಲಿ ಕಟ್ ಆಗೋಯ್ತು. ಅಮ್ಮನ್ಗೆ? ನನಗೆ. ನಿನಗ? ಮಾರ್ಕ್ ತೋರಿಸ್ತಾ ಇದೀನಿ ಅಮ್ಮಂಗ. ತೋರ್ಸು ಮಾರ್ಕು. ಅಯ್ಯೋ ಮೈಯೆಲ್ಲ ಗಾಯ ಮಾಡ್ಕೊತಾ ಇದ್ವಿ. ಓಕೆ. ಸೊ ಅತ್ತೆ ಅದ್ ಬಂತು. ಹತ್ತಿದಕ್ಕೆ ಇರೇಸರ್ ಆಚೆ ಬಂತ? ಹೌದು. ಮೊದ್ಲೇ ಅಳಬಾರ್ದಾಗಿತ್ತ? ನಂಗೆ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್. ಕೊಡ್ಲಾ ಇವಾಗ ಟ್ರೈ ಮಾಡ್ತೀಯ? ನೋ ಸಾಹಸಕ್ಕೆಲ್ಲ ಕೈ ಹಾಕಲ್ಲ. ಸಾಕಾಯ್ತು ಅಂತ ಒಂದೇ ಎಕ್ಸ್ಪೀರಿಯನ್ಸ್. ಆಮೇಲೆ ನಿಮ್ ತಾಯಿಗೆ ಫೋನ್ ಮಾಡ್ಬೇಕು, ಆಂಟಿ ಪ್ಲೀಸ್ ಬನ್ನಿ ಕೈಯನ್ನ ಹಿಂಗ್ ತಿರ್ಗ್ಸಿ ಅಂತ. ಅವ್ರು ಬರೋ ಹೊತ್ತಿಗೆ ಅದು ಎಲ್ಲೆಲ್ಲ ಹೋಗ್ತಿರುತ್ತೆ. ಬೇಡ, ಈಗ ಸದ್ಯಕ್ಕೆ ವಿಲ್ ಫೋಕಸ್ ಆನ್ ಖೀರ್. ಗೋವಾ ಖೀರ್. ನೆಕ್ಸ್ಟ್ ಏನ್ ಮಾಡೋಣ ದಿವ್ಯಾ? ಇದು ಫ್ರೈ ಮಾಡ್ಕೊಳ್ಳೋಣ. ಎಷ್ಟು ಹಾಕೋಣ ತುಪ್ಪ? 1 ಸ್ಪೂನ್ ಸಾಕಾ? ಹಾಕಮ್ಮ. ಬೇಕಂದ್ರೆ ದಿವ್ಯಾ ಹೇಳೋ ತನಕ ಹಾಕ್ತಾ ಇರು ತುಪ್ಪನ. 4 5 ಸಾಕು. ಪಂಚಮಂ ಕಾರ್ಯಸಿದ್ಧಿ. ಸಾಕು. ಗೋಡಂಬಿ ದ್ರಾಕ್ಷಿ 2 ಹುರಿದಿದ್ರೆ ಬ್ರೌನ್ ಆಗ್ಲಿ. ಗೋಲ್ಡನ್ ಬ್ರೌನ್ ಆಗ್ಬೇಕಾ ಗೋಡಂಬಿ? ದ್ರಾಕ್ಷಿ ಆವಾಗ್ಲೇ ಬ್ರೌನ್ ಕಲರ್ ಇದೆ. ಸೊ ಗೋಡಂಬಿ ಗೋಲ್ಡನ್ ಬ್ರೌನ್ ಆದ್ಮೇಲೆ ಆಮೇಲೆ ದ್ರಾಕ್ಷಿ ಹಾಕ್ಬೇಕು ನೀವು. ಓಕೆ. ಸೊ ಗೋಡಂಬಿ ದ್ರಾಕ್ಷಿ ಕೆಲಸ ಆಯ್ತು. ಮುಂದೆ ಕಲರ್ ಸ್ವಲ್ಪ ಹಾಲಲ್ಲಿ ಇಲ್ಲ ನೀರಲ್ಲೂ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ. ನಾವು ತುಂಬಾ ಎಲ್ಲದಕ್ಕೂ ಹಾಲು ಅಂತ ಹಾಲು ಹಾಕಿದೀವಿ. ಸೊ ನಾವ್ ಗೋಯಿಂಗ್ ಟು ಮಿಕ್ಸ್ ಇಟ್ ವಿತ್ ವಾಟರ್. ವಾವ್, ಇದೀಗ ಪರ್ಫೆಕ್ಟ್ ಆಗಿದೆ. ಆಫ್ ಮಾಡಿದೆ. ಓಕೆ, ಸೂಪರ್. ಸೊ ಗೋಡಂಬಿ ದ್ರಾಕ್ಷಿ ಮಿಶ್ರಣ ರೆಡಿ. ಇವಾಗ ಒಂದ್ ಸೈಡ್ ಅಲ್ಲಿ ನಾವು ಕೋವಾನ ರೆಡಿ ಮಾಡ್ಕೊಂಡಿದೀವಿ, ಹಾಲಲ್ಲಿ ಮಿಕ್ಸ್ ಮಾಡಿ. ಇನ್ನೊಂದ್ ಸೈಡ್ ಅಲ್ಲಿ ನಾವು ಕಲರ್ ಅನ್ನ ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡಿದೀವಿ. ಮೂರನೇ ಸೈಡ್ ಅಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡಿದೀವಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹಾಲು ಅಕ್ಕಿನ ಬೇಯಿಸ್ಕೊಂಡಿದೀವಿ. ಇನ್ನೇನು ಮಾಡೋದಿಲ್ಲ ನಾವು ಇವಾಗ. ಇದೆಲ್ಲ ಹಾಕಿ ಬಾಯ್ಲ್ ಮಾಡೋದು ಅಷ್ಟೇ. ಅಂಡ್ ಬಾಯ್ಲ್ ಮಾಡಿ ಅಂಡ್ ಸರ್ವ್. ನೋಡಮ್ಮ ಎಷ್ಟು ಗೋವಾ ಖೀರ್ ರೆಡಿ. ಆಲ್ಸೋ ಇಟ್ ವಿಲ್ ಬಿ ರೆಡ್ ಇನ್ ಕಲರ್. ಸೊ ರೆಡಿ. Oh my god, another slow motion. ನೋಡಿದ್ಯಾ? ಥ್ಯಾಂಕ್ ಯು. ಸ್ಲೋ ಮೋಷನ್ ಅಲ್ಲಮ್ಮ, ಫಾಸ್ಟ್ ಮೋಷನ್ ಹುಡುಗಿಗಳು. ನಿದ್ದೆಯಲ್ಲೂ ಮಾತಾಡ್ತಾಳೆ, ಗೊತ್ತಿತ್ತ ನಿಮ್ಗೆ? ಸ್ಲೀಪಿಂಗ್ ಬ್ಯೂಟಿ. ಹೌದು, ತುಂಬಾ ಮಾತಾಡ್ತೀನಿ, ಈಗ್ಲೂ ಮಾತಾಡ್ತೀನಿ. ಏನಾದ್ರು ಒಂದು ಟೇಪ್ ರೆಕಾರ್ಡರ್ ಏನೋ ಪಕ್ಕದಲ್ಲಿ ಇಟ್ಬಿಟ್ಟು ರೆಕಾರ್ಡ್ ಬಟನ್. ಬಟ್ ಯಾರಿಗೂ ಅರ್ಥ ಆಗಲ್ಲ ನಾನು ಏನ್ ಮಾತಾಡ್ತೀನಿ ಅಂತ. ದಟ್ಸ್ ಓಕೆ. ಅದನ್ನ ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ. ಬಟ್ ಅದು ಅರ್ಥ ಮಾಡ್ಕೊಂಡು ಯಾವತ್ತೂ ಒಂದ್ಸತಿ ಶಾಕು ಆಗಿತ್ತಂತೆ. ಈ ತರ ಎಲ್ಲ ಹೇಳ್ತಾಳ ನನ್ನ ಮಗಳು ಅಂತ ಅವ್ರ ತಾಯಿ ಫುಲ್ ಶಾಕ್. ಏನ್ ಹೇಳಿದೆ? ನಮ್ ತಾಯಿ, ಇದು ನಮ್ ತಾಯಿ ಬೆಡ್ರೂಮ್, ಮಮ್ಮಿ ಡ್ಯಾಡಿದು. ಇದು ನನ್ ಬೆಡ್ರೂಮ್. ಇಲ್ಲೊಂದ್ ಕಾರಿಡಾರ್ ಇದೆ. ಸೊ ಯೂಶ್ಲಿ ಬಂದ್ ಚೆಕ್ ಮಾಡ್ತಾರೆ, ಮಲ್ಗಿದಾಳ, ನೀರ್ ಬೇಕಾ, ಗುಡ್ ನೈಟ್ ಹೇಳಿ ಮಲ್ಗಿಸಿ ಬಾಯ್ ಹೋಗ್ತಾರೆ. ಸೊ ಹಂಗೆ ಒಂದಿನ ಬೇಗ ಮಲ್ಕೊಂಡ್ಬಿಟ್ಟಿದ್ದೀನಿ. ಅವ್ರು ಗುಡ್ ನೈಟ್ ಹೇಳಕ್ ಬಂದಿದ್ದಾರೆ. ಸೊ ಬಂದ್ರು, ನಾನು ಕಿಟಕಿ ಪಕ್ಕ ಬೆಡ್, ಅಲ್ಲಿ ಮಲ್ಗಿದ್ದೆ. ಬಂತ ತಟ್ಟದು, ನೀರೇನಾದ್ರು ಬೇಕಾ, ಮಲ್ಗಿದ್ಯಾ, ಮಲ್ಕೊಂಡ್ಬಿಟ್ಟ, ಎಷ್ಟ್ ಗಂಟೆ ನಾಳೆ ಶೂಟಿಂಗ್ ಅಂತೆಲ್ಲ ಕೇಳಕ್ ಬಂದ್ರು. ನಾನೇ ಇದ್ದೆ. ಮಮ್ಮಿ ಇವಳು ನೋಡ್ ಮಮ್ಮಿ, ಇವಳು ಹೆಂಗ್ ಮಾಡ್ತಿದ್ದಾಳೆ ಇವಳು, ನನ್ ಮಾತೇ ಕೇಳ್ತಿಲ್ಲ, ಏನೋ ಮಾತಾಡ್ತಿದ್ದಾಳೆ ಅಂತ ಹೇಳ್ದೆ ನಿದ್ದೆಲಿ. ನಮ್ಮಮ್ಮ, ಯಾರ ಜೊತೆ ಮಾತಾಡ್ತಿದ್ಯಾ ನೀನು, ಯಾರು ನಿನ್ ಪಕ್ಕ ಇದಾರೆ ಅಂತಂದು. ಇವಳಿದ್ದಾಳಲ್ಲ, ಇವಳೆ ಎಲ್ಲ ಮಾಡ್ತಿರೋದು ಅಂತಂದೆ. ನಮ್ಮಮ್ಮಂಗೆ ಒಂದ್ಸತಿ ಶಾಕ್ ಆಯ್ತು, ಏನ್ ಮಾತಾಡ್ತಿದ್ದಾಳು ಇವಳು, ಯಾರು ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯ್ತು, ರಿಯಲೈಸ್ ಓ ಇವಳು ನಿದ್ದೆಯಲ್ಲಿ ಮಾತಾಡ್ತಾಳೆ, ಎಬ್ಸಿದ್ರೆ ಹಿಂಗೆ ಆಡ್ತಾಳೆ ಅನ್ಕೊಂಡು ಹೊಟ್ಟೋದ್ರು. ಸ್ಲೀಪ್ ವಾಕಿಂಗ್ ಬಗ್ಗೆ ಕೇಳಿದೀರಾ? ಸ್ಲೀಪ್ ಟಾಕಿಂಗ್ ಇದು ಹೆಂಗೆ? ಗುಡ್. ಸೊ ನಮ್ಮ ಮನೇಲಿ ಅಷ್ಟೇ, ಈಗ್ಲೂ ಅಷ್ಟೇ. ನಾನ್ ನಿದ್ದೆ ಮಾಡಿದ್ರೆ ಯಾರು ಎಬ್ಸಲ್ಲ ನಂಗೆ. ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿದ್ದೆ ಮಾಡ್ತೀನಿ, ಬಟ್ ಯಾರು ಬಂದು ಡಿಸ್ಟರ್ಬ್ ಮಾಡಲ್ಲ. ತರ ಆಡ್ತೀನಿ. ಕೇಳ್ಬೇಕಲ್ಲ, ಇಲ್ದಿದ್ರೆ ನೀ ಏನೇನೆಲ್ಲ ಮಾತಾಡ್ತೀಯ ಅಂತ. ಆ ಟೆನ್ಷನ್ ಅಲ್ಲೇ ಎಬ್ಸಲ್ಲ ಯಾರು ಎಬ್ಸಲ್ಲ. ಘಮ್ ಅಂತ ಇದೆ. ಸೊ ಐ ಆಮ್ ಶ್ಯೂರ್ ರೆಡಿ ಆಗಿರ್ಬೇಕು. ದಿವ್ಯಾ ವಿಲ್ ಓಪನ್ ಪ್ಲೀಸ್. ಆಹಾ, ಏನಿದು ಪರ್ಫೆಕ್ಷನ್ ಐಸೆ. ಶಿಫ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿದೆ. ಎಸ್, ಬನ್ನಿ. ಸೊ ಇದನ್ನ ಮತ್ತೆ ಬೇಯಿಸ್ಕೋಬೇಕಾ ನಾವು? ಹೌದು, ಸಕ್ಕರೆ ಎಲ್ಲ ಆಡ್ ಮಾಡ್ಬೇಕಲ್ಲ. ಓಕೆ ಗೊತ್ತಾಯ್ತು. ಸೊ ಕುಕ್ಕರ್ ಇಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ತರ ತುಂಬಾ ಥಿಕ್ ಆಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹೊತ್ತು ಕೈ ಅಲ್ಲಾಡ್ಸಿ, ಸ್ವಲ್ಪ ಹಾಲಾಗಿ ನೀರಾಗಿ ಬೇಕು ಅಂದ್ರೆ ಸ್ವಲ್ಪ ಕಮ್ಮಿ ಕೈ ಆಡ್ಸಿ. ಇದನ್ನ
ಖೀರ್ ಒಳಗ್ ಹಾಕೋದು. ಅದ್ ಇನ್ನೂ ಸ್ವಲ್ಪ ಥಿಕ್ ಆಗತ್ತೆ ಅಲ್ವಾ ಇವಾಗ? ಹೌದು. ಸಕ್ಕರೆ ಆಡ್ ಮಾಡಿದೀವಿ, ಖೋವಾ ಸ್ವೀಟ್ ಆಯ್ತು. ಇವಾಗ ಥರ್ಡ್ ಸ್ಟೆಪ್ ಇದು ಹಾಕ್ಬೇಕು. ವಾವ್, ಕಲರ್ ಹಾಕ್ತಾ ಇದೀವಲ್ಲ? ಫುಲ್ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ. ನಿಮ್ಗೆ ಎಷ್ಟು ಕಲರ್ ಬೇಕು, ನಿಮ್ಗೆ ಎಷ್ಟು ಕಲರ್ ಬೇಕು ಅಷ್ಟು. ವಾವ್, ಸೂಪರ್. ಮಿಕ್ಸ್ ಮಾಡು ಐಶು. ಮಿಕ್ಸ್ ಮಾಡು. ಓ ಯೋ ಯೋ, ಬ್ಯೂಟಿಫುಲ್ ಸ್ಯಾಫ್ರನ್ ಕಲರ್. ಅಷ್ಟೇನಾ? ಮುಗಿತಾ ಇದು? ಫೈನಲಿ ನಮ್ಮ ಗೋಡಂಬಿ ಅಂಡ್ ದ್ರಾಕ್ಷಿ, ಸ್ವಲ್ಪ ಮೇಲೆ ರೋಸ್ಟೆಡ್ ಗೋಡಂಬಿ ದ್ರಾಕ್ಷಿ, ಸ್ವಲ್ಪ ಮೇಲೆ ತುಪ್ಪ ಹಾಕ್ಬೇಕು. ಓಕೆ, now ladies, follow me to the dining table. Yes, please. ಆಹಾ, ಬ್ಯೂಟಿಫುಲ್ ಆಗಿ ಸನ್ರೈಸ್ ಆರೆಂಜ್ ಆಗಿದೆ ನಮ್ಮ ಖೋವಾ ಖೀರ್. ಬಾಯಲ್ಲಿ ನೀರ್ ಬರ್ತಾ ಇದೆಯಾ? ನೀವು ಟ್ರೈ ಮಾಡಿ. ಇದನ್ನ ಮಾಡಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಒಂದು ಸಣ್ಣ ರೀಕ್ಯಾಪ್ ಅಲ್ಲಿ. ಖೋವಾ ಖೀರು: ನೆನೆಸಿದ ಅಕ್ಕಿ 1 ಬಟ್ಲು, ಹಾಲು ಅರ್ಧ ಲೀಟರ್, ತುಪ್ಪ, ಗೋಡಂಬಿ 4 ಟೀ ಚಮಚ, ದ್ರಾಕ್ಷಿ, ಕೇಸರಿ ಸ್ವಲ್ಪ, ಖೋವಾ 100 ಗ್ರಾಂ, ಸಕ್ಕರೆ ಅರ್ಧ ಬಟ್ಲು. ಮಾಡುವ ವಿಧಾನ: ಕುಕ್ಕರ್ಗೆ ನೆನೆಸಿದ ಅಕ್ಕಿ, ಹಾಲು, ಬೇಕಾಗುವಷ್ಟು ನೀರು ಹಾಕಿ 3 ವಿಸಿಲ್ ಬರೋವರೆಗೂ ಬೇಯಿಸಿಕೊಂಡು ಅನ್ನ ತಯಾರಿಸ್ಕೊಳ್ಳಿ. ಬೌಲ್ಗೆ ಖೋವಾ, ಹಾಲು ಸೇರಿಸಿ ಕಲಸಿಟ್ಕೊಳ್ಳಿ. ಪಾತ್ರೆಗೆ ಬೇಯಿಸಿಕೊಂಡು ಸ್ಮ್ಯಾಶ್ ಮಾಡಿದ ಅನ್ನ, ಸಕ್ಕರೆ ಹಾಕಿ ಕಲಸಿ, ಬಳಿಕ ಹಾಲಿನ ಜೊತೆ ಕಲಸಿಕೊಂಡ ಖೋವಾ ಮಿಶ್ರಣ ಸೇರಿಸಿ ಕಲಸಿ ತುಪ್ಪದಲ್ಲಿ ಹುರಿದುಕೊಂಡ ಗೋಡಂಬಿ, ದ್ರಾಕ್ಷಿಯಿಂದ ಅಲಂಕರಿಸಿದ್ರೆ ಖೋವಾ ಖೀರು ರೆಡಿ ಟು ಸರ್ವ್. ಅಂಡ್ ವೈಶು ನಾನು ಕತ್ತೂರದಿಂದ ಕಾಯ್ತಾ ಇದೀವಿ ದಿವ್ಯಾ ಮಾಡಿರೋ ಈ ಖೋವಾ ಖೀರನ್ನ ಟ್ರೈ ಮಾಡಕ್ಕೆ, ಅಲ್ವಾ ವೈಶು? ಬೇಗ ಫುಲ್ ಗೋಡಂಬಿ. ವಾವ್, ಐ ಆಮ್ ಗೆಟಿಂಗ್ ಆಲ್ ಗೋಡಂಬಿ. ಥ್ಯಾಂಕ್ ಯು. ನಾನು ವೈಶು 1 2 3 ಕಮ್ ಆನ್. ಸ್ವಲ್ಪ ಬಿಸಿ ಇದೆ. ವೆರಿ ನೈಸ್, ವೆರಿ ನೈಸ್, ತುಂಬಾ ಯಮ್ಮಾಗಿದೆ. ಥ್ಯಾಂಕ್ ಯು. ಈ ಖೋವಾ ಖೀರು ಒಂದು ಟ್ರೆಂಡ್ ಅನ್ನೇ ಕ್ರಿಯೇಟ್ ಮಾಡುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ಟ್ರೆಂಡ್ ಅಂದ ತಕ್ಷಣ ಈಗಿನ ಕಾಲದಲ್ಲಿ ಈ ಟೋನ್ ಜೀನ್ಸ್, ಡಿಸ್ಟ್ರೆಸ್ ಜೀನ್ಸ್ ಅಂತ ಕರೀತಾರೆ, ಅದು ಬಹಳ ಟ್ರೆಂಡ್ ಅಲ್ಲಿ ಇದೆ. ಯಾರನ್ನ ನೋಡಿದನೋ ಏನೋ ಯಾಕಮ್ಮ ದುಡ್ಡಿರ್ಲಿಲ್ವಾ ಬಟ್ಟೆ ಖರೀದಿ ಮಾಡಕ್ಕೆ ಅಂತ ಡೈಲಾಗ್ಸ್ ಎಲ್ಲ ಹೊಡಿತಾರೆ. ಬಟ್ ಈ ಹರಿದೋಗಿರೋ ಜೀನ್ಸ್ ಖರೀದಿ ಮಾಡೋದು ಇಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ವೈಶು ಆಲ್ಮೋಸ್ಟ್ ಒಂದು ಲಾಸ್ಟ್ 5-6 ಇಯರ್ಸ್ ಅಲ್ಲ, ಅದಕ್ಕಿಂತ ಮುಂಚೆಯಿಂದಾನೇ ಟೋನ್ ಜೀನ್ಸ್ ಹಾಕೊಂಡು ಓಡಾಡ್ತಾ ಇದ್ಲು. ಕತೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದ್ ಹೆಂಗೆ? ಟೋನ್ ಜೀನ್ಸ್ ಮಾತ್ರ ಅಲ್ಲ, ಟೋನ್ ಚೂಡಿದಾರ್. ಟೋನ್ ಚೂಡಿದಾರ ಟೋನ್ ಚೂಡಿದಾರ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಒಂದು ನಿಮಿಷ, ದಿಸ್ ಕ್ಯಾನ್ ಆಲ್ಸೋ ಬಿಕಮ್ ಅ ಟ್ರೆಂಡ್. ಲೆಟ್ಸ್ ಫೈಂಡ್. ಸೊ ನನ್ಗೆ ಚಿಕ್ಕ ವಯಸ್ಸಿಂದ ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಲೈಕ್ ಸೈಡ್ ಇಲ್ಲೊಂದು ಏಟು, ಎಲ್ಲಾ ಕಡೆ ಎಲ್ಲ ಏಟ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಎವ್ರಿ ಟೈಮ್ ನಾನು ಬಿದ್ದಾಗ ಇಲ್ಲೊಂದು ನೀ ಹತ್ರ ಒಂದು ಪ್ಯಾಚ್ ಬಟ್ಟೆ, ಓಕೆ, ಪ್ಯಾಚ್ ಬಟ್ಟೆ ಇಲ್ಲ ಅಂದ್ರೆ ಅರ್ಧೋಗಿರೋದು. ನಮ್ಮಮ್ಮ ಏನ್ ಮಾಡೋರು, ಎಲ್ಲಾ ಅಮ್ಮಂದಿರು ಹೇಗ್ ಮಾಡ್ತಾರೆ, ಅಯ್ಯೋ ಬಿದ್ದೋದಾ, ಸರಿ ಡಾಕ್ಟರ್ ಹತ್ರ ಹೋಗೋಣ ಅಂತೆಲ್ಲ ಅಂತ. ನಮ್ ತಾಯಿ ಹಂಗಲ್ಲ, ಬಿದ್ದ ಅದ್ರ ಮೇಲೆ ಒಂದ್ ಇಸ್ಕೊಟ್ಟು ನೆಕ್ಸ್ಟ್ ಬೀಳ್ತ್ಯಾ ಅಂತ ಕೇಳೋದು. ವಾ, ಸೊ ಆತರ ಆಗಿಂದಾನೆ ಆ ಟ್ರೆಂಡ್ ಶುರು ಆಗಿದ್ದು. ಈ ಅಬ್ಬಿ ಫಾಲ್ಸ್ ಬಗ್ಗೆ ಕೇಳಿದ್ರೆ ನೀವು? ಆ ಕೂರ್ಗ್ ಫಾಲ್ಸ್ಗೆ ನಮ್ಮ ವೈಶು ಹೋಗಿದ್ದಾಗ ಒಬ್ಬ ಫಾಲ್ಸ್ ನೋಡ್ಕೊಂಡು, ವೈಶೂರ ನೋಡ್ಕೊಂಡು, ಕಣ್ಣಲ್ಲೂ ಫಾಲ್ಸ್ ಮಾಡ್ಕೊಂಡು ನೀರ್ ಹಾಕೊಂಡು ಮಾತಾಡ್ಸಿದ್ನಂತೆ. ಏನಕತೆ? ನಾವು ಫ್ಯಾಮಿಲಿ ಹಂಗೆ ಗೆಟ್ ಟುಗೆದರ್ ಹೋಗಿದ್ವಿ ಕೂರ್ಗ್ಗೆ. ಸೊ ಎಲ್ಲರೂ ಕೂತಿದ್ರು ಅಂಡ್ ಇವ್ರೊಂಥರ ನಗ್ತಿರ್ತಾರೆ ಯಾರಾದ್ರೂ ಫ್ಯಾನ್ಸ್ ಬಂದ್ ಮಾತಾಡ್ತಿದ್ರೆ ಯಾಕಮ್ಮ ಜಾಸ್ತಿ ನಗ್ತಿರ್ತಾರೆ. ಅಂಡ್ ನನ್ಗೂ ಒಂಥರ ಮುಜುಗರ ಆಗತ್ತೆ, ಯಾರಾದ್ರೂ ಈ ಫ್ಯಾಮಿಲಿ ಜೊತೆ ಇದ್ದಾಗ ಯಾರಾದ್ರೂ ಬಂದ್ ಮಾತಾಡ್ಸಿದ್ರೆ ಅಯ್ಯೋ ಬಂದ್ರಾ ಅಂತ ಅನ್ಕೊಂಡು ಓಕೆ ಹಾಯ್ ಹೇಗಿದ್ದೀರಾ ಅಂತ ಮಾತಾಡಿಸ್ತೀರಿ. ಸೊ ಒಬ್ರು ಬಂದ್ಬಿಟ್ಟು ನಾನು ನಿಮ್ ದೊಡ್ಡ ಅಭಿಮಾನಿ ಅಂತಂದ್ರು. ಥ್ಯಾಂಕ್ ಯು ಸೋ ಮಚ್ ಅಂತಂದ್ರು. ಇಲ್ಲ ನೀವು ಎಷ್ಟು ಕಷ್ಟ ಪಡ್ತೀರಾ ಸೀರಿಯಲ್ ಇಲ್ಲಿ ನಮ್ಗೆ ನೋಡಕ್ ಆಗಲ್ಲ ಅಂದ್ರು. ಥ್ಯಾಂಕ್ ಯು ಅದ್ ಸುಮ್ಮನೆ ಸೀರಿಯಲ್ ಅಷ್ಟು ನಾವು ಆಕ್ಟ್ ಮಾಡೋದು, ಅದೇನು ಸೀರಿಯಸ್ ಅಲ್ಲ ನನ್ನ ರಿಯಲ್ ಲೈಫ್. ಇಲ್ಲ ನೀವು ತುಂಬಾ ಕಷ್ಟ ಪಡ್ತೀರಾ ಅಂತ ಅತ್ತೆ ಬಿಟ್ರು. ಅಯ್ಯೋ ಪಾಪ, ಖರ್ಚಿಪ್ ಪಟ್ಟಿಯಮ್ಮ. ನಾನು ಒರೆಸ್ತೆ, ಕಣ್ಣು ಒರೆಸ್ತೆ, ಹಚ್ಚಿ ಮಾಡ್ಬಿಟ್ಟೆ ಕಣ್ಣೆಲ್ಲ ಒರೆಸಿ ಆಮೇಲೆ. ಸೊ ಅದ್ ರಿಯಲ್ ಲೈಫ್ ಅಲ್ಲ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ದೆ. ಬಟ್ ಅವ್ರು ಅದ್ರಿಂದ ಹೊರಗ್ ಬರಕ್ಕೆ ಆಗ್ತಿಲ್ಲ ಅವ್ರಿಗೆ. ನೀವ್ ತುಂಬಾ ಕಷ್ಟ ಪಡ್ತೀರಾ ಅಂತ ಹೇಳ್ತಿದ್ರು. ಸಿ ದಟ್ ಇಸ್ ದ ಬ್ಯೂಟಿ ಅಲ್ಲ, ಜನರು ಎಷ್ಟು ಇನ್ನೋಸೆಂಟ್ ಅಲ್ಲ. ಬಟ್ ಎಲ್ಲಾ ಕಥೆನೂ ಒಬ್ರು ರಿಯಲ್ ಲೈಫ್ ಮೇಲೆ ಆಧಾರಿತ ಆಗಿರತ್ತೆ. ಯಾರ್ದೋ ಜೀವನದಲ್ಲಿ ಆ ಕತೆ ನಡೀತಿರತ್ತೆ. ಇನ್ಫ್ಯಾಕ್ಟ್ ನಮ್ಗೆ ಅದು ಬರೀ ಒಂದು ಕಥೆ ಅಂತ, ಬಟ್ ಇಟ್ ಕ್ಯಾನ್ ಬಿ ಸಮಡೀಸ್ ರಿಯಾಲಿಟಿ. ಹೌದು, ಅವ್ರು ಹೇಳ್ತಾ ಇದ್ರು ನನ್ನ ಲೈಫಲ್ಲೂ ಇದೆಲ್ಲ ನಡೆದಿತ್ತು, ಅದಕ್ಕೆ ನನ್ಗೆ ಇಷ್ಟು ಟಚ್ ಆಗಿದೆ ಅಂತ. ಕನೆಕ್ಷನ್ ಅಲ್ಲಿ. ಹೌದು, ಸೇಮ್ ಫೀಲಿಂಗ್ ನಮಗೂ ಇದೆ. ಇಲ್ಲಿ ಕಣ್ಣಿಂದ ನೀರು ಬಂದು ಕೂರ್ಗ್ ತರ ಇಲ್ಲಿ ಫಾಲ್ಸ್ ಆಗಿ
ಯಾಕೆ ಕಷ್ಟ ಕೊಡೋದು, ನಾಳೆ ಹಬ್ಬ ಬೇರೆ. ಒಂದ್ ಕೆಲಸ ಮಾಡೋಣ, ಕೈ ತೊಳ್ಕೊಂಡ ಬನ್ನಿ. ಬನ್ನಿ ಕೈ ಎಲ್ಲ ಅಂಟಾಗಿದೆ. ಓಕೆ ದಿವ್ಯಾ, ಹೇಗನ್ಸ್ರಿ ಇಲ್ಲಿ ಬಂದು? ಚೆನ್ನಾಗಿತ್ತು, ಎಕ್ಸ್ಪೀರಿಯನ್ಸ್, ಹೊಸ ಎಕ್ಸ್ಪೀರಿಯನ್ಸ್. ದಿವ್ಯಾನ್ ಕಳ್ಸ್ಕೊಡೋಣ, ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಎಲ್ಲ ಮಾಡ್ಕೋಬೇಕು. ಚಕ್ಲಿ, ತೆಂಗ್ಕೊಳು, ಕೋಡ್ಬಳೆ, ಸ್ವೀಟು ಎಲ್ಲ ಮಾಡ್ಬೇಕಲ್ಲ, ನಮಗ್ ಕಳ್ಸ್ಕೊಡ್ಬೇಕಲ್ಲ, ಅದು ಇನ್ನು ಮುಖ್ಯವಾದ ವಿಷಯ ಅಲ್ವಾ? ತುಂಬಾ ಖುಷಿ ಆಯ್ತು ನೀವು ಬಂದಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಕಮ್ಮಿ ಮಾತಾಡ್ತೀರಾ ಬಟ್ ಜಾಸ್ತಿ ಅಡ್ಗೆ ಮಾಡ್ತೀರಾ? ಜಾಸ್ತಿ ಮಾತಾಡ್ತೀನಿ ಫಸ್ಟ್ ಟೈಮ್ ಎಲ್ಲ. ವಿ ವಿಲ್ ಕಾಲ್ ಹರ್ ಬ್ಯಾಕ್, ಡೋಂಟ್ ವರಿ. ಓಕೆ, ಬೈ ಬಾಯ್ 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 ಬಾಯ್. ಎಷ್ಟು ಜನ BMTC ಆಮೇಲೆ ಬಸ್ಗಳೆಲ್ಲ ಟ್ರಾವೆಲ್ ಮಾಡ್ತೀರಾ? ಮಾಡ್ತೀರಾ ಅಲ್ವಾ? ಟಿಕೆಟ್ ಕೇಳಿದಾಗ ಏನ್ ಮಾಡ್ತೀರಾ? ಟಿಕೆಟ್ ತೋರಿಸ್ತೀರಾ, ಇಲ್ಲದ್ರೆ ಪಾಸ್ ತೋರಿಸ್ತೀರಾ. ಈ ಮೇಡಮ್ ಟಿಕೆಟ್ ಅನ್ನೇ ಪಾಸ್ ಅಂತ ಹೇಳ್ತಿದ್ರು. ಅದ್ ಹೆಂಗೆ? ಟಿಕೆಟ್ ಇಲ್ದೆ ಟ್ರಾವೆಲ್ ಮಾಡಕ್ಕೆ ಹಾಕಿದ ಐಡಿಯಾ ಆದ್ರೂ ಏನು ನೋಡಿ, ನಾಳೆ ಗೊತ್ತಾಗತ್ತೆ. ಜೊತೆಗೆ ನಮ್ಮ ವೈಶು ಇಂಡಸ್ಟ್ರಿಗೆ ಹೇಗ್ ಬಂದ್ರು, ಈ ಸೀರಿಯಲ್ ಅವಕಾಶ ಹೇಗ್ ಸಿಕ್ತು, ಅಂಡ್ ಆಲ್ ದೋ ಸ್ವಾರಸ್ಯಕರವಾದ ಕಥೆಗಳು, ಸ್ವಾರಸ್ಯಕರವಾದ ಹಬ್ಬದ ಭೋಜನ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸಾವಿರುಚಿ co-powered by Vim and Daawat the finest. ಪಟ ಪಟ ಪಟಾಕಿ ಪಟಾಕಿ ಪಟಾಕಿ, ನಗುವಿನ ಚಟಾಕಿ ಚಟಾಕಿ ಚಟಾಕಿ. ಫುಲ್ ಸಾಂಗ್ ಹಾಡಕ್ ರೈಟ್ಸ್ ಇಲ್ಲ ನಮ್ಮ ಹತ್ರ, ನೀವೇ ಕ್ಯಾಸೆಟ್ ಕೇಳಿಸ್ಕೊಳ್ಳಿ. ಇವಾಗ ಟಾಟಾ, ಬಾಯ್ ಬಾಯ್, see you.